ಸುಜಾತಾ ರೌಡಿಸಂ ವಿಡಿಯೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಮಹೇಶ ತೆಂಗಿನಕಾಯಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಜಾತಾ ರೌಡಿಸಂ ವಿಡಿಯೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಯಾವ ವಿಡಿಯೋ ಯಾವ ವರ್ಷ ಅನ್ನೋದು ಗೊತ್ತು. ಆ ಮಹಿಳೆ ಕಾಂಗ್ರೆಸ್ನಲ್ಲಿದ್ದಾಗ ಈ ಘಟನೆ ಆಗಿದ್ದು ಅನ್ನೋದನ್ನ ಪ್ರಸ್ತಾಪಿಸ್ತಾರೆ. ಈಗಾಗಲೇ ಏನೇನೋ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆ ಕಾರಣ ಆಗಿದೆಯಲ್ಲ, ಸುಜಾತಾ ಈ ವಿಡಿಯೋ ರಿಲೀಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತಾರೆ. ಬಿಜೆಪಿಯ ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ. ನೋಡಿ, ಕಾಂಗ್ರೆಸ್ನವರು ವಿಡಿಯೋವನ್ನ ರಿಲೀಸ್ ಮಾಡಿರೋದು, ಇದರ ಹಿಂದೆ ಕಾಂಗ್ರೆಸ್ಸಿನ ಕೈವಾಡ ಇದೆ. ಯಾವ ವಿಡಿಯೋ ಯಾವ ವರ್ಷ ಹೋಗಿದೆ, ಅದರ ಟೈಮಿಂಗ್ಸ್ ಏನು, ಯಾವಾಗ ಮಾಡಿದ್ರು, ಯಾರ್ಯಾರು ಭಾಗಿಯಾಗಿದ್ರು, ಇವೆಲ್ಲವೂ ಕೂಡ ಗೊತ್ತು. ಇವರ ಮನಸ್ಥಿತಿಗಳು ನಮ್ಮ ಸಮಾನವಾಗಿ ಗೊತ್ತು. ಆ ಮಹಿಳೆ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಆಗಿರೋದು. ಸದ್ಯ ಕಾಂಗ್ರೆಸ್ ಅದನ್ನ ರಿಲೀಸ್ ಮಾಡ್ತಿರೋದು. ಇವತ್ತಿಷ್ಟೊಂದು ವ್ಯಾಪಕ ಮಟ್ಟದ ಚರ್ಚೆಗೆ, ಆ ಗಲಾಟೆ, ರೌಡಿಸಮ್ಮು, ಆಕ್ರೋಶಗಳು, ಇವೆಲ್ಲ ಕೂಡ ವಿಡಿಯೋಗಳನ್ನ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ, ಸುಜಾತಾ ಮಹಿಳೆ ಕಾಂಗ್ರೆಸ್ನಲ್ಲಿದ್ದಂಥ ಸಂದರ್ಭದಲ್ಲಿ ಘಟನೆ ನಡೆದಿರೋದು. ಈಗ ಕಾಂಗ್ರೆಸ್ ಇದನ್ನ ರಿಲೀಸ್ ಮಾಡಿರೋದಾಗಿ ಶಾಸಕರು ಈ ಬಗ್ಗೆ ಪರಿಪರಿಯಾಗಿ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಏನು ಎತ್ತ ಅನ್ನೋದನ್ನ ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಇನ್ನು ಈ ಕೃತ್ಯದಲ್ಲಿ ಕಾಂಗ್ರೆಸ್ನವರು ಭಾಗಿಯಾಗಿದ್ದಾರ? ಹಾಗಾದ್ರೆ ನಮ್ಮ ಹೋರಾಟ ವಿವಸ್ತ್ರಗೊಳಿಸಿದ ವಿಚಾರ ಅಷ್ಟೇ, ನಮ್ಮ ಹೋರಾಟ ಆಗ್ತಿರೋದು ಆ ವಿಚಾರಕ್ಕಷ್ಟೇ. ಕಾರ್ಪೊರೇಟರ್ ಈ ಸುವರ್ಣ ಕೇಸ್ನಲ್ಲಿ ದೋಷಿಯಾಗಿದ್ದಾರೆ, ಅವ್ರ ಬಗ್ಗೆ ಯಾಕೆ ಮಾತನಾಡಲ್ಲ ಅಂತ ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು ಪ್ರಶ್ನೆ ಮಾಡ್ತಾರೆ. ಈಗ ಅವ್ರ ಮೇಲೆ ಯಾಕೆ ಪ್ರೀತಿಯನ್ನ ತೋರಿಸ್ತಿದ್ದಾರೆ ಪ್ರಶ್ನೆ ಕೇಳ್ತಾರೆ. ಮತ್ತೆ ನಾವಿದನ್ನ ಟೂಲ್ ಕಿಟ್ ಆಗಿ ಬಳಸ್ಕೊಳ್ತಿಲ್ಲ, ನಮ್ಗೇನೋ ಬೇಕು ಅಂದಾಗ ನಾವಿದನ್ನ ಎತ್ತಿ ಹಿಡಿತಾ ಇಲ್ಲ. ಈ ರೀತಿಯಾಗಿ ಬಿಜೆಪಿಯ ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತಾರೆ. ಒಂದು, ಕಾಂಗ್ರೆಸ್ನವರು ನೇರ ಭಾಗಿಯಾಗಿದ್ದಾರಾ ಅನ್ನುವಂಥ ಹಲವು ಅನುಮಾನಗಳು ಮೂಡುತ್ತೆ. ಜೊತೆಲಿ ಅವರು ಹೇಳ್ತಾರೆ, ನೋಡಿ, ನಮ್ಮ ವಿರೋಧ ಇರುವಂಥದ್ದು ಈ ಮಹಿಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ವಿವಸ್ತ್ರಗೊಳಿಸಿರುವ ವಿಚಾರಕ್ಕಷ್ಟೇ ಅನ್ನೋದನ್ನ ಬಿಜೆಪಿಯ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡಿದ್ದಾರೆ. ಕಾರ್ಪೊರೇಟರ್ ಬಗ್ಗೆ ಈಗಾಗಲೇ ಅವರು ಕನ್ವಿಕ್ಟ್ ಆಗಿದ್ದಾರಲ್ಲ, ಅದ್ರ ಬಗ್ಗೆ ಯಾಕೆ ವಿಡಿಯೋ ಬಿಡುಗಡೆ ಮಾಡಲಿಲ್ಲ? ನಿಮ್ಮದೇ ಆಗಿರ್ತಕ್ಕಂಥ ಪಾಲಿಕೆ ಸದಸ್ಯರು ಸುವರ್ಣ ಅವರು, ನಿಮ್ಮ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸುವರ್ಣ ಅವರು ಕನ್ವಿಕ್ಟ್ ಆಗಿದ್ದಾರ, ಕೇಸ್ನಲ್ಲಿ ಕನ್ವಿಕ್ಟ್ ಆಗಿದ್ದಾರ, ದೋಷಿ ಅಂತ ಆಗಿದಾರ. ದೋಷಿ ಅಂತ ಆದವ್ರ ಜೊತೆ ಹಾಗಾದ್ರೆ ಇವ್ರ ಬಗ್ಗೆ ಇಷ್ಟು ಸಹಾನುಭೂತಿಯನ್ನ ಅಥವಾ ವಿರೋಧನ ವ್ಯಕ್ತಪಡಿಸ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾಕ ಅವ್ರ ಕಾರ್ಪೊರೇಟರ್ ಬಗ್ಗೆನೂ ಹೇಳಲ್ಲ? ನಮ್ ಕಾರ್ಪೊರೇಟರು ಕನ್ವಿಕ್ಟ್ ಆಗಿದಾರ, ಯಾಕೆ ಕನ್ವಿಕ್ಟ್ ಆಗಿದಾರ? ಈಗ ಬಹಳ ಬಂದ್ಬಿಡ್ತು ಅವ್ರ ಮ್ಯಾಗ, ಏನೋ ಪ್ರೇಮ ಪ್ರೀತಿ ಎಲ್ಲ ಬಂತು. ಆದ್ರೆ ಯಾಕೆ ಬರ್ತಾ ಇಲ್ಲ ಇವತ್ತ? ಅದ್ರ ಬಗ್ಗೆ ಯಾಕೆ ಚಕಾರವನ್ನ ಎತ್ತಾ ಇಲ್ಲ? ಅದ್ರ ಬಗ್ಗೆನೂ ಕೂಡ ಯಾವಾಗ್ಲೂ ಒಂದ ನಾಣ್ಯಕ್ಕೆ ಎರಡು ಮುಖ ಇದ್ದ ಇರ್ತತಿ. ಅದನ್ನ ನೋಡ್ಕೊಂಡು ತಿಳ್ಕೊಂಡು ಮಾತಾಡುವಂತ ಪ್ರಯತ್ನವನ್ನು ಅವ್ರು ಮಾಡ್ಬೇಕನ್ನುವಂಥದನ್ನ ಕಾಂಗ್ರೆಸ್ ನಾಯಕರಿಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಭಾರತೀಯ ಜನತಾ ಪಾರ್ಟಿ ಬಹಳ ಕ್ಲಿಯರ್ ಕಟ್ ನಾವು ಕನ್ಸರ್ನ್ ಇದ್ದಿದ್ದು, ಮೊನ್ನೆ ನಡೆದಿರ್ತಕ್ಕಂಥ ಘಟನೆಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡೀವಿ, ಈಗೂ ವಿರೋಧ ಮಾಡ್ತೇವೆ. ಅದರಲ್ಲಿ ದೇರ್ ಇಸ್ ನೋ ಎನಿ ಚೇಂಜಸ್. ಟೂಲ್ ಕಿಟ್ ಅನ್ನತಕ್ಕಂಥ ಶಬ್ದ ಬರೋದು ಕಾಂಗ್ರೆಸ್ ಪಾರ್ಟಿಗೆ. ಕಾಂಗ್ರೆಸ್ ಇಸ್ ಅ ಟೂಲ್ ಕಿಟ್ ಇದಂದ್ರೆ ಕಾಂಗ್ರೆಸ್. ಇದು ಈಗಲ್ಲ, ಎಲ್ಲದರಲ್ಲಿ ಕೂಡ ಅವರೇ ಇರ್ತಾರೆ ಟೂಲ್ ಕಿಟ್ ಮಾಡೋದು. ಕಾರ್ಪೊರೇಟರ್ ಬಗ್ಗೆ ಈಗಾಗಲೇ ಅವ್ರು ಕನ್ವಿಕ್ಟ್ ಆಗಿದ್ದಾರೆ.